ದೇಣಿಗೆ ಅಕ್ರಮದ ಕೇಸ್ನಲ್ಲಿ ಮಂದಿರ ಟ್ರಸ್ಟ್ನ ದೊಡ್ಡವರ ಕೈವಾಡ. ಚಂಪತ್ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಕೈವಾಡದ ಶಂಕೆ. ಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಚಂಪತ್ರಾಯ್. ಅಯೋಧ್ಯ ರಾಮ ಮಂದಿರ ಕ್ಷೇತ್ರ ಟ್ರಸ್ಟ್ನ ಟ್ರಸ್ಟಿಯಾಗಿದ್ರು ಅನಿಲ್ ಮಿಶ್ರಾ. ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ರು ಗೋಪಾಲ್ ರಾವ್. ಎಸ್ಐಟಿಯಿಂದ ಚಂಪತ್ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ವಿಚಾರಣೆ ನಡೀತಾ ಇದೆ. ಕರ್ನಾಟಕದ ಆರ್ಎಸ್ಎಸ್ನ ಪ್ರಾಂತೀಯ ಪ್ರಚಾರಕರಾಗಿದ್ದಾರೆ ಗೋಪಾಲ್ ರಾವ್. ಅಯೋಧ್ಯೆಯಲ್ಲಿ ಅನಧಿಕೃತ ಆಡಳಿತಾಧಿಕಾರಿಯಾಗಿದ್ರು ಗೋಪಾಲ್ ರಾವ್. ವಿಎಚ್ಪಿ ಕೇಂದ್ರ ಸಹ ಸಚಿವರಾಗಿ ಜವಾಬ್ದಾರಿ ಹೊಂದಿದ್ದಾರೆ ಗೋಪಾಲ್. ದೊಡ್ಡವರಿಂದಲೇ ದೇಣಿಗೆ ಅಕ್ರಮ. ರಾಮ ಮಂದಿರದ ಹಣದ ಲೂಟಿ ದುರ್ಬಳಕೆಯಾಗಿರೋದೆಷ್ಟು? ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕನ್ನಕ್ಕೆ ಕರ್ನಾಟಕದ ನಂಟು. ಭಕ್ತರ ದೇಣಿಗೆ ಕಳ್ಳತನದ ನಂಟು ಕರ್ನಾಟಕದವರೆಗೂ ವಿಸ್ತರಿಸಿದೆ. ಅಯೋಧ್ಯೆ ಜನ ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ. ದೇಣಿಗೆ ಅಕ್ರಮಕ್ಕೆ ಕರ್ನಾಟಕದ ಲಿಂಕ್ ಇದೆ ಅಂತ ಸಮಾಜವಾದಿ ಪಕ್ಷ ಹೇಳ್ತಾ ಇದೆ. ಲೂಟಿ ನಂಟು ಕರ್ನಾಟಕಕ್ಕೂ ವಿಸ್ತರಿಸಿದೆ ಅಂತ ಅಯೋಧ್ಯೆ ಜನ ಹೇಳ್ತಾ ಇದ್ದಾರೆ. ಕರ್ನಾಟಕದ ಭೂಗತ ಮತ್ತು ನೋಂದಾಯಿಸಲ್ಪಡದವರಿಂದ ಪಿತೂರಿ. ದೇಣಿಗೆ ಕಳ್ಳತನಕ್ಕೂ ಕರ್ನಾಟಕಕ್ಕೂ ಅಖಿಲೇಶ್ ಯಾದವ್ ಲಿಂಕ್ ಮಾಡ್ತಾ ಇದ್ದಾರೆ. ದೇಣಿಗೆ ಕಳವು ಕೃತ್ಯ ಕರ್ನಾಟಕದವರೆಗೂ ವಿಸ್ತರಿಸಿದೆ ಅಂತ ಅಖಿಲೇಶ್ ಹೇಳ್ತಾ ಇದ್ದು, ಯಾರ ಹೆಸರು ಉಲ್ಲೇಖಿಸದೆ ಅಖಿಲೇಶ್ ಯಾದವ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅದೇನಾದರೂ ಅಂಥದ್ದು ಯಾವುದಾದ್ರೂ ಇದ್ದರೆ ನೋಡಿ, ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, ಬಿ ಜೆ ಪಿಯವರಿಗೆ ಆರ್ ಎಸ್ ಎಸ್ಸಿಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ, ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ, ನಿಮ್ಗೆ ಪಾಲು ಬಂದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಆದ್ದರಿಂದ ಏನೇ ತನಿಖೆಗೂ ಕೂಡ ಈಗ ನೋಡಿ, SIT ಮಾಡಿದ್ರಲ್ವಾ? ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್ FIR ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಆಮೇಲೆ SIT ರಿಪೋರ್ಟ್ ಯಾರಿಗೆ ಸಬ್ಮಿಟ್ ಮಾಡಿದ್ರು? IAS ಆಫೀಸರಿಗೆ. IAS ಆಫೀಸರ್ ಈಸ್ ಅ ಟ್ರಸ್ಟಿ, ನಾಮಿನೇಟೆಡ್ ಟ್ರಸ್ಟಿ. ಅಂದರೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ನೀವು ವರದಿ ಸಲ್ಲಿಸ್ತಾ ಇದ್ದೀರಾ? ಇದು ನಡೀತಾ ಇರೋದು. BJP ಸರ್ಕಾರದಲ್ಲಿ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು. ರಾಮ ಮಂದಿರ ನಿರ್ಮಾಣ ಕಾರ್ಯ 500 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಆಗಿದೆ. ಲಕ್ಷಾಂತರ ಜನ ತಮ್ಮ ಜೀವ ಕೊಟ್ಟಿದ್ದಾರೆ. ₹1 ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಡೊನೇಷನ್ ಕೊಟ್ಟಿದ್ದಾರೆ. ಆ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆ ಭಾವನೆಗಳಿಗೆ ಘಾಸಿ ಆಗಬಾರ್ದು. ಆ ದೇಣಿಗೆಯ ನಂತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸುದ್ದಿಯೇ ನಮ್ಮೆಲ್ಲರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನ್ನೇ ವಿರೋಧ ಮಾಡಿದ್ರು, ರಾಮನೇ ಕಾಲ್ಪನಿಕ ಅಂದ್ರು, ರಾಮ ಸೇತುವೆ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು. ಈಗ ಸಂಕಟ ಪಡ್ತಿರೋದನ್ನು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಮಿಸ್ಟರ್ ಪ್ರಿಯಾಂಕರ್ಗೆ, ಆ ಟ್ರಸ್ಟ್ನಲ್ಲಿ BJPಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ.
ಯಾರೊಬ್ಬರು ಬಿಜೆಪಿಯವರು ಪದಾಧಿಕಾರಿಗಳಿಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೆ ಕೊಡುವಂತ ಧೈರ್ಯವೂ ಇಲ್ಲದೆ ಇದ್ದಂತ ಹೇಡಿಗಳಾಗಿದ್ರಿ ನೀವು. ಅದು ನಿರ್ಮಾಣ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಆಗಲಿ ಸಂಸತ್ನಲ್ಲಾಗಲಿ ಸಮರ್ಥನೆಗೂ ನಿಲ್ಲದೆ ಇದ್ದಂತ ಹೇಡಿಗಳಾಗಿದ್ರಿ. ರಾಮ ಮಂದಿರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.